ಪಂಚ ರಾಜ್ಯಗಳ ಚುನಾವಣಾ ರಿಸಲ್ಟ್ ಮೇ 4ಕ್ಕೆ ಬರುತ್ತೆ. ಆದರೆ ಮತದಾನೋತ್ತರ ಸಮೀಕ್ಷೆಗಳು ಒಂದಾದ ಮೇಲೆ ಒಂದು ಬಂದಿವೆ. ಮತದಾನೋತ್ತರ ಸಮೀಕ್ಷೆಗಳಲ್ಲಿ ತಮಿಳುನಾಡು, ಪುದುಚೇರಿ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಕೇರಳ ಏನಾಗುತ್ತೆ ಅನ್ನುವಂತಹ ಕುತೂಹಲ ತಮಗೂ ಇತ್ತು, ನಮಗೂ ಇತ್ತು. ಆದರೆ ಬಂದಂತಹ ಚುನಾವಣೋತ್ತರ ಸಮೀಕ್ಷೆಗಳ ಅಂಕಿ ಅಂಶಗಳು ಕೆಲವಂತೂ ಬಹಳಷ್ಟು ಕುತೂಹಲ ಮೂಡಿಸಿದೆ. ನಿಜಕ್ಕೂ ಈ ಅಂಕಿ ಅಂಶಗಳನ್ನು ನಂಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ಕನ್ಫ್ಯೂಸ್ ಆಗಿದೆ. ಎಲ್ಲ ಪೋಲ್ಸ್ಟರ್ಗಳು ಒಂದು ರೀತಿ ಸೇಫ್ ಆಗಿ ಆಟ ಆಡಿದ್ದಾರೆ ಅಂತ ಅನಿಸುತ್ತೆ. ಇನ್ನೂ ಕೆಲವರು ಆದರೆ ಆಗಲಿ ನೋಡೇ ಬಿಡೋಣ ಅಂತ ಅವರು ಇಷ್ಟರ ಮಟ್ಟಿಗೆ ದೊಡ್ಡ ಮಾರ್ಜಿನ್ ಅನ್ನು ಕೊಟ್ಟಿದ್ದಾರೆ ಅಂತ ಅಂತಾರೆ. ನಾಳೆ ಏನಾದರೂ ಫಲಿತಾಂಶ ಬಂದ ತಕ್ಷಣ ಈ ಹಿಂದೆ ಕೆಲ ಪೋಲ್ಸ್ಟಾರ್ಗಳು ಗಳಗಳ ಅಂತ ಹತ್ತಿದ್ರು, ಅಳುವಂಥ ಪರಿಸ್ಥಿತಿ ಏನಾದರೂ ಬಂದುಬಿಡುತ್ತಾ ಇಡೋಣ್ಣು. ಮತ್ತು ಸರ್ವೆಗಳು ಹೀಗೆ ಫಲಿತಾಂಶದಷ್ಟೇ ನಿಖರ ಅಂತ ಹೇಳೋಕ್ಕಾಗಲ್ಲ, ಆದರೆ ಫಲಿತಾಂಶಕ್ಕೆ ಹತ್ತಿರವಾಗುತ್ತೆ ಅಂತ ಹೇಳ್ತಾರೆ. ಬಟ್ ಭಾಳಷ್ಟು ಬಾರಿ ಸರ್ವೆಗಳು ಫೇಲಿಯರ್ ಆಗಿದ್ದು ಉಂಟು, ಕ್ಲಿಕ್ ಆಗಿದ್ದು ಉಂಟು. ಏನೇ ಆಗಲಿ ಸರ್ವೆಗಳು ಭಾಳಷ್ಟು ಬಾರಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ಅಟ್ಲೀಸ್ಟ್ ಫಲಿತಾಂಶ ಬರೋವರೆಗೂ ಕೆಲವರಿಗೆ ಶಾಂತಿ ಸಮಾಧಾನ ಸಿಗುತ್ತೆ, ಇನ್ನೂ ಕೆಲವರಿಗೆ ಎದೆ ಬಡಿತ ಜೋರು ಮಾಡುತ್ತೆ. ಹಾಗಾದರೆ ತಮಿಳುನಾಡಲ್ಲಿ ಕಿಂಗ್ ಮೇಕ್ ಆಗ್ತಾರಾ ದಳಪತಿ ವಿಜಯ್? ಸ್ಟಾಲಿನ್ ಪಳನಿಸ್ವಾಮಿಗೆ ಟಿವಿಕಿ ಶಾಕ್ ಕೊಡುತ್ತಾ? ವೆಸ್ಟ್ ಬೆಂಗಾಲಲ್ಲಿ ದೀದಿಯನ್ನ ಮಣಿಸ್ತಾರಾ ನರೇಂದ್ರ ಮೋದಿ ಅವರು? ಕೇರಳದಲ್ಲಿ ಲೆಫ್ಟ್ ಪಾರ್ಟಿಗಳು ವಾಶೌಟ್ ಆಗ್ತಾವ? ಇನ್ನುಳಿದಂತೆ ಅಸ್ಸಾಂನಲ್ಲಿ ಮತ್ತೆ ಹೇಮಂತ್ ಮುಖ್ಯಮಂತ್ರಿ ಆಗ್ತಾರಾ? ಪುದುಚೇರಿಯಲ್ಲಿ ಒಂದು ಹೊಸ ಬೆಟ್ಟಿಂಗ್ ಟೈಕೂನ್ ಎಂಟ್ರಿ ಆಗಿದೆ, ಅವ್ರ ಕತೆ ಏನಾಗುತ್ತೆ?